ನಾನು ಇವತ್ತು ಟಿ ವಿಲಿ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಾನಿವತ್ತು ಎದ್ದಿದ್ದು 7 ಗಂಟೆ ಆಗ್ಬಿಟ್ಟಿತ್ತು. ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಮಂಡ್ಯದುಡ್ಗಿ. ನಾನೇ ಇವತ್ತು ಬಾದಾಮಲ್ಲಿ ಕಾಯಿಸ್ಕೊಂಡು ಕುಡ್ದೆ. ಊಟ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಮ್ಮಮ್ಮ ಬೈದರು. ಫೋನ್ನೇ ಕಿತ್ತು ಬಿಸಾಕ್ಬಿಡ್ತೀನಿ ನಾನು, ಜಾಸ್ತಿ ಆಗೋಗೋದು ಯಾಕೋ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಮ್ಮ ಮನೆಗೆ ಇವತ್ತು ನೆಂಟರು ಬಂದಿದ್ರು. ಅವ್ರಿಗೆ ಹಂಗೆ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಿಸ್ಕೆಟ್ ತಗೊಡು ಅಂತ ಹೇಳಿದ್ರು. ಬಿಸ್ಕೆಟ್ ತಗೊಟ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಇಬ್ರು ಕಳಿಸ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನಿವತ್ತು ಟಿ ವಿಲಿ ಬಂದಿದ್ದೆ ಅಂತ ಅನ್ಕೊಂಡ್ರಾ? ನನ್ನ ಯೂಟ್ಯೂಬ್ ವಿಡಿಯೋನ ನಾನೇ ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಗೈಸ್, ನಾನು ಇವತ್ತು ಸೆಕೆಂಡ್ ಟೈಮು ಗಿಣ್ ಮಾಡೋದ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದು ಕುಕ್ಕರ್ ವಿಜಿಲ್ ಹಾಕ್ತೇನೆ, ನೋಡೋಣ. ಭಯ ಬೇರೆ ಆಗ್ತಿದೆ, ಡಮ್ ಅಂತ ಅಂದ್ಬಿಡುತ್ತೆ ಅಂತ. ಹಂಗೋ ಹಿಂಗೋ ಗಿಣ್ ಮಾಡಿದೆ, ಆದರೂ ತಿನ್ನೋಕ್ಕೆ ಯಾರು ಗತಿ ಇಲ್ಲ ಗೈಸ್. ನೋಡಿ, ನಾನು ಮಾಡಿರೋ ಗಿಣ್ಗೆ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಅಮ್ಮು ಇವತ್ತು ಮನೆಗೆ ಬಂದಿದ್ಲು, ಫ್ರೀ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ನೇಲ್ ಪಾಲಿಷ್ನ ಹಾಕೊಡ್ತಾ ಇದ್ದಾಳೆ. ಈಸಿ ಬೈಯಲ್ಲಿ ತಗೊಂಡು ಬಂದಿರೋ ಫೇಸ್ ಶೀಟ್ ಮಾರ್ಕ್ನ ಹಾಕೋ ನೋಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಒಂದ್ಸಲ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಗೈಸ್, ಸ್ಮೆಲ್ ಅಂತೂ ಫುಲ್ಲು ವರ್ಸ್ಟಾಗಿತ್ತು, ಆದರೆ ಫೇಸ್ ಮಾತ್ರ ಗ್ಲೋಯಿಂಗ್ ಬಂತು. ನೀವು ಟ್ರೈ ಮಾಡ್ಬೋದು, ಆದರೆ ಸ್ಮೆಲ್ ಮಾತ್ರ ಚೆನ್ನಾಗಿರಲಿಲ್ಲ. ನನ್ನ ಫೇಸ್ ಗ್ಲೋಯಿಂಗ್ ಬಂದಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಊರ ಹತ್ರ ಜೋರಾಗಿ ಮಳೆ ಬಂತು ಅಂತ ಹೆಬ್ಬಳ ಫುಲ್ ತುಂಬೋಗ್ಬಿಟ್ಟೈತೆ. ಇವತ್ತು ನೈಟ್ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಿಸಿ ಬಿಸಿಗೆ ಬಜ್ಜಿ ಮಾಡಿಕೊಟ್ರು, ಸಖತ್ತಾಗಿತ್ತು. ಇದೇ ಥರ ವಿಡಿಯೋಗೋಸ್ಕರ ಲೈಕ್ ಕೊಟ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್.